ಇನ್ನು ಉದ್ಘಾಟನೆ ಆಗಿಲ್ಲ. ಉದ್ಘಾಟನೆಗೂ ಮೊದಲೇ ಪಾರ್ಕ್ ಗಬ್ಬು ನಾರ್ತಾ ಇದೆ. ಮೈಸೂರಿನ ಅಗ್ರಹಾರದ ಅಕ್ಕನ ಬಳಗದ ಪಕ್ಕದ ಪಾರ್ಕ್ ಇದು. ಬಿಡಾಡಿ, ಹಸುಗಳು, ನಾಯಿಗಳ ವಾಸಸ್ಥಾನವಾಗ್ಬಿಟ್ಟಿದೆ ಈ ಪಾರ್ಕ್. ಉದ್ಘಾಟನೆ ಇನ್ನೂ ಆಗಿಲ್ಲ. ಅಷ್ಟರಲ್ಲೇ ಅಲ್ಲಿ ಅವ್ಯವಸ್ಥೆಯ ಆಗರ ಆಗ್ಬಿಟ್ಟಿದೆ. ಮೈಸೂರಿನ ಅಗ್ರಹಾರದ ಅಕ್ಕನ ಬಳಗದ ಪಕ್ಕದಲ್ಲಿದೆ ಪಾರ್ಕ್. ಬಿಡಾಡಿ, ಹಸುಗಳು, ನಾಯಿಗಳ ವಾಸಸ್ಥಾನ. ಇಷ್ಟೇ ಅಲ್ಲ, ಪಾರ್ಕ್ ತುಂಬಾ ಕಾಣಸಿಗೋದು ಕಸ, ಕಡ್ಡಿ, ಸಗಡಿ. ರಾತ್ರಿ ಆದರೆ ಪುಂಡು ಪೋಖ್ರಿಗಳ ಅಡ್ಡೆ ಆಗ್ಬಿಡುತ್ತೆ ಈ ಪಾರ್ಕ್ನಲ್ಲಿ ಮದ್ಯದ ಬಾಟಲ್ಗಳು, ಬೀಡಿ, ಸಿಗರೇಟ್ ಎಲ್ಲ ಪತ್ತೆಯಾಗಿದೆ. ಇದಿಷ್ಟೇ ಅಲ್ಲ, ಪಾರ್ಕ್ನ ಒಳಗೆ ಪುಂಡರಿಂದ ಮಲ ಮೂತ್ರ ವಿಸರ್ಜನೆ ಆಗ್ತಾ ಇದೆ ಅಂತ ಆರೋಪಗಳನ್ನ ಅಕ್ಕಪಕ್ಕದ ನಿವಾಸಿಗಳು ಮಾಡ್ತಾ ಇದ್ದಾರೆ. ಸಮಸ್ಯೆ ಏನಾಗ್ತಿದೆ, ಒಂಥರ ಭಯದ ವಾತಾವರಣ ಇದ್ದೇ ಇರುತ್ತೆ. ಕಿರಿಕಿರಿ ಆಗ್ತಾ ಇದೆ ಸ್ಥಳೀಯರಿಗೆ. ಅಕ್ಕಪಕ್ಕದ ಜನಕ್ಕೆ ನಿದ್ದೆ ಮಾಡೋಕ್ಕೂ ಬಿಡ್ತಾ ಇಲ್ವಂತೆ. ಬಿಜೆಪಿ ಶಾಸಕ ಶ್ರೀವತ್ಸ ಕ್ಷೇತ್ರದಲ್ಲಿ ಈ ಪಾರ್ಕ್ ಇದೆ. ಈ ಪಾರ್ಕ್ನ ಕತೆ ಹಿಂಗಾಗಿದೆ. ಉದ್ಘಾಟನೆನೂ ಇನ್ನೂ ಆಗಿಲ್ಲ. ಅಷ್ಟರಲ್ಲೇ ಪಾರ್ಕ್ನಲ್ಲಿ ಅವ್ಯವಸ್ಥೆ ಅನ್ನೋದು ಕಾಣಿಸ್ತಾ ಇದೆ ಕಣ್ಣಿಗೆ. ನೋಡಿ, ಪಾರ್ಕ್ ತುಂಬೆಲ್ಲ ಕಸ ಕಡ್ಡಿ ಬಿದ್ದಿದೆ. ಅಂದರೆ ಈಗಷ್ಟೇ ಪಾರ್ಕ್ ಮಾಡ್ತಾ ಇದ್ದಾರೇನೋ, ಕಾಮಗಾರಿ ನಡೀತಾ ಇದೆಯೇನೋ ಅಂತ ಅನ್ನೋ ಥರ ಅನ್ನಿಸ್ತಾ ಇದೆ ನಮಗೆ. ಬಟ್ ಇದು ಉದ್ಘಾಟನೆಗೆ ಸಿದ್ಧವಾಗಿರುವಂಥ ಪಾರ್ಕ್. ಮಹಿಳೆಯರು ಕೂಡ ಈಗ ನಮಗೆ ಈ ಪಾರ್ಕ್ ಸವಾಸನೆ ಬೇಡ, ಅದನ್ನು ಮುಚ್ಚಿಸಿದ್ರೇ ಒಳ್ಳೇದು, ಸೊ ಆ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಒಳಗಡೆ ಎಲ್ಲ ಕಸ ಕಡ್ಡಿ ತುಂಬಿಕೊಂಡಿದೆ, ಮೇಂಟೆನೆನ್ಸ್ ಇಲ್ಲ, ಉದ್ಘಾಟನೆ ಇನ್ನೂ ಆಗಿಲ್ಲ. ಸ್ವಚ್ಛತೆಯಿಂದ ಇಡಬೇಕಾಗಿತ್ತು. ಬಟ್ ಉದ್ಘಾಟನೆಗೂ ಮುನ್ನನೇ ಅಲ್ಲಿ ಬೀಗ ಎಲ್ಲ, ಅಂದರೆ ಗೇಟ್ ಎಲ್ಲ ಯಾಕೆ ಓಪನ್ ಮಾಡಿಟ್ಟಿದ್ದಾರೋ ಗೊತ್ತಿಲ್ಲ. ಇನ್ನೊಂದು ಕಡೆ ಅಟ್ಲೀಸ್ಟ್ ವಾಕಿಂಗ್ ಮಾಡೋಣ ಅಂತ ಅಲ್ಲಿ ಮಹಿಳೆಯರು ಹೋದರೆ ಅಲ್ಲಿ ಹೋಗೋದಕ್ಕೆ ಅವ್ರಿಗೊಂಥರ ಮುಜುಗರ ಆಗುತ್ತೆ, ಅಂಥ ಪರಿಸ್ಥಿತಿ ಇದೆ. ಸೊ ಈ ಬಗ್ಗೆ ಅಕ್ಕಪಕ್ಕದ ನಿವಾಸಿಗಳು ಏನೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಕೇಳೋಣ. ಬಟ್ ಈ ಪಾರ್ಕಲ್ಲಿ ಇರೋದೇ ನಮ್ಗೆ ಆ್ಯಕ್ಚುಲಿ ಇಷ್ಟ ಇಲ್ಲ. ನೈಟ್ ಆದರೆ ಗಾಂಜಾ ಹೊಡಿಯೋದು, ಇಲ್ಲಿ ಬಂದು ಕೂತ್ಕೊಂಡು ಇದು ಮಾಡೋದೆಲ್ಲ ನಡೆಯುತ್ತೆ. ನಮಗೆ ಕ್ಲೋಸ್ ಮಾಡಿಸ್ಕೊಟ್ರೆ ಒಳ್ಳೇದು. ಅದು ರಿಪೇರ್ ಆಗಿಲ್ಲ ಅಂದರೆ ಕ್ಲೋಸ್ ಮಾಡಿಸ್ಕೊಟ್ರೆ ಒಳ್ಳೇದು ನಮಗೆ. ಸಾಕಲ್ವಾ ಗಾಂಜಾ ಹೊಡಿಯೋದು, ಗಲಾಟೆ ಮಾಡೋದು, ಆಟಾಡಕ್ಕೆ ಬರ್ತಿದ್ದೆ ಮಾಡಿರೋದನ್ನೆಲ್ಲ ಏನೋ ಹೊಡಿಯೋದು, ಹೊಡೆದಾಕೋದು, ಏನು ಮ್ಯಾನೇಜ್ಮೆಂಟ್ ಇಲ್ಲ. ಎಲೆಕ್ಷನ್ ಅಂತ ಮೋಸ್ಟ್ಲಿ ಈಗ ಏನೋ ಕವರೇಜ್ ನಡೀತಾ ಇದೆ. ಇದಾದ್ಮೇಲೆ ಇದು ಏನು ಫಾಲೋ ಅಪ್ ಆಗಲ್ಲ, ಅದಂತೂ ಗೊತ್ತಿರೋದೆ. ಆದರೆ ಮೇಂಟೆನೆನ್ಸ್ ಮಾಡಿ ಆ್ಯಕ್ಚುಲಿ ಆಗಲ್ಲ. ನಮಗೆ ಕ್ಲೋಸ್ ಮಾಡಿಸ್ಕೊಟ್ಟು ಗೇಟ್ ಎಲ್ಲ ಲಾಕ್ ಮಾಡಿದ್ರೆ ಒಳ್ಳೇದು. ಕ್ಯಾಮ್ರಾ ಬೇಕು, ಮೇನ್ ಕ್ಯಾಮ್ರಾ ಬೇಕು. ಯಾಕೆಂದ್ರೆ ಯಾರು ಏನ್ ಮಾಡಿದ್ರೆ ಗೊತ್ತೇ ಆಗಲ್ಲ. ಮನೆಗಳಿದೆ ಮೇಯ್ನು, ಸುಮ್ಮನೆ ಗಲಾಟೆ ಅಷ್ಟೇ ಸರ್. ಆದ್ರೆ ಮ್ಯಾನೇಜ್ ಮಾಡಿಕೊಡಿ, ಇಲ್ಲ ಅಂದ್ರೆ ಕ್ಲೋಸ್ ಮಾಡಿಸ್ಕೊಡಿ ಅಷ್ಟೇ. 1-2 ಅಲ್ಲ, ತುಂಬಾ ಇದೆ. ಅಂದ್ರೆ ರಾತ್ರಿ 12 ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು. ಎಷ್ಟೊತ್ತಲ್ಲಿ ನಾವು ಕಿಟಕಿಲಿ ನೋಡಿದ್ರು ಇಲ್ಲಿ ಯಾರಾದ್ರೂ ಇರ್ತಾರೆ, ಆಯ್ತಾ. ನಮಗ್ ಭಯ ಆಯ್ತು, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮನ್ನ ಕೇಳೋದು ಬಂದು ಇಲ್ಲಿ. ಅವ್ರ್ಯಾರು ಬಂದು ಇಲ್ಲಿ ನೋಡಲ್ಲ ಸರ್, ಅವ್ರು ಮಾಡಲ್ಲ. ಇವಾಗ ಬಂದು ಗಿಡ ಕಿತ್ರೆ ಇನ್ನೊಂದು ವರ್ಷ ಬಂದು ಈ ಕಸ ನೋಡ್ಕೊಂಡು ಹೋಯ್ತಾರೆ ಅಷ್ಟೇ. ಮತ್ತಿಲ್ಲಿ ಅಕ್ಕಪಕ್ಕ ಜನ ಅವ್ರೆ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನು ಹೆಂಗ್ಸ್ರು ನಾವು ಓಡಾಡ್ತೀವಿ ರಾತ್ರಿ 7 ಗಂಟೆ 8 ಗಂಟೆ ಎಲ್ಲ ಓಡಾಡ್ತೀವಿ. ಇಲ್ಲಿ ಕಷ್ಟ ಐತೆ, ತುಂಬಾ ಪ್ರಾಬ್ಲಮ್ ಐತೆ. ಮಾಡ್ತೀವಿ ಆಗ ಇಲ್ಲಿ ಯಾವ್ಗಳು ಇವಾಗ ಪರವಾಗಿಲ್ಲ, ಗಿಡ ಕಿತ್ತಾಕವ್ರೆ ಇವಾಗ 1 ವೀಕಲ್ಲಿ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನಿಲ್ಲಕ್ಕೆ ಆಯ್ತಾ ಇರ್ಲಿಲ್ಲ. ಸ್ಮೆಲ್ಲು ಮನೆ ಅಕ್ಕಪಕ್ಕ ಹೆಂಗಿರೋದು ಹೇಳಿದಂತೆ. ನಾವು ಇಲ್ಲಿ ಪಾರ್ಕ್ ಮಾಡ್ತಾರೆ, ಅವ್ರದ್ದು ಎಲ್ಲ ಮಾಡಿಸ್ಬೇಕು. ಸುಮ್ಮನೆ ಬಂದ್ಬಿಟ್ಟು ಕಸ ಹಾಕ್ಬೇಡಿ, ಅದು ಹಾಕ್ಬೇಡಿ ಅಂದ್ರೆ ಎಲ್ಲ ಹಾಕ್ತಾರೆ. ಹಿಂಗಿದ್ರೆ ಕಸನೂ ಹಾಕ್ತಾರೆ, ಹಳ್ಳ ತೊಡಿ ಒಬ್ರು ನೂತು ಹಾಕ್ತಾರೆ. ಮತ್ತೆ ಜನಗಳದು, ಹಸುದು, ನಾಯಿಗಳದು. ಈ ಫೋನ್ ಬಂದ್ರೆ 12 ಗಂಟೆ ಆದ್ರೂ ಅಲ್ಲಿ ಮಲ್ಕೊಂಡು ಮಾತಾಡ್ತಾರೆ, ಎಲ್ಲ ಬರ್ತಾರೆ. ನಾವ್ ಏನ್ ಅವ್ರನ್ನ ಕೇಳಿದ್ರೆ ಇದು ಪಾರ್ಕು ಅಂತ ಹೇಳ್ತಾರೆ. ಇದು ಪಾರ್ಕು ನಿಮ್ಗೆ ಈ ವ್ಯವಸ್ಥೆ ಮಾಡಿದ್ಮೇಲೆ ಕ್ಲೀನ್ ಆಗಿ ಮೇಂಟೈನ್ ಮಾಡಬೇಕಾಗಿತ್ತು, ಅದು ಸಹ ಮಾಡಲಿಲ್ಲ. ಇಲ್ಲೊಂದು ಟ್ರಾನ್ಸ್ಫಾರ್ಮರ್ ತಂದು ಹಾಕಿದ್ದಾರೆ. ಈ ರಾತ್ರಿ ಹೊತ್ತು ಏನಾಗುತ್ತೆ ಅಂದ್ರೆ ಮೇಲ್ಗಡೆಯಿಂದ ಪುಂಡ್ ಹುಡುಗರು ಬರ್ತಾರೆ, ಇಲ್ಲಿ ಬಂದು ಏನೋ ಸಿಗರೇಟ್ ಬಿಡಿ ಎಲ್ಲ ಸೇಯೋದು, ಅಲ್ಲಿ ಬೆಂಕಿ ಹಾಕೋದು, ಆ ಟ್ರಾನ್ಸ್ಫಾರ್ಮರ್ ಗೊತ್ತಾಗಲ್ಲ. ಆಮೇಲೆ ಅವರೆಲ್ಲ ಬಂದು 4-5 ಜನ ಬರ್ತಾರೆ, ಹೆಂಗಸರೆಲ್ಲ ಒಬ್ಬೊಬ್ರು ಇರ್ತಾರೆ ಮನೇಲಿ, ಪಾಪ ಅವ್ರಿಗೆ ಬೈಯೋದು, ಬಾಯಿ ಬಂದಾಗ ಬೈಯೋದು, ಆ ಥರ. ಆಮೇಲೆ ಇಲ್ಲಿ ದನಗಳ ಕಾಟ ಜಾಸ್ತಿ, ಈಗ ಅಕ್ಕಪಕ್ಕದವ್ರು ಹೇಳಿದಾಗ ಹಾವುಗಳ ಕಾಟ ಜಾಸ್ತಿ. ಈ ಥರ ಎಲ್ಲ ಸಮಸ್ಯೆ ಇದೆ. ನಾನು ಮೈಸೂರು ನಗರ ಪಾಲಿಕೆ ಆಯುಕ್ತರಿಗೆ ಹೇಳ್ತೀನಿ, ಮೊದಲು ನೀವು ಮೈಸೂರಲ್ಲಿ ಎಷ್ಟು ಪಾರ್ಕ್ಗಳಿವೆ, ಹೃದಯ ಭಾಗದಲ್ಲಿ ಎಷ್ಟು ಪಾರ್ಕ್ ಅಷ್ಟು ಹೋಗಿ ನೀವು ದಯವಿಟ್ಟು ನಿಮ್ಮ ಅಧಿಕಾರಿಗಳನ್ನ ಆ ಕಚೇರಿಯಿಂದ ಆಚೆ ಬರೋದು ಮಾಡಿ, ಬಂದು ಸುತ್ತಮುತ್ತ ನೋಡೋಕೆ ಕೇಳಿ. ಯಾರು ಮನೆ ಕಟ್ತಾ ಇದ್ರೆ ಅವ್ರ ಹತ್ರಕ್ಕೆ ಹೋಗೋದು, ಅವ್ರನ್ನ ನೀವು 10 ಸರಿಗೆ ದುಡ್ಡು ಇಸ್ಕೊಳ್ಳೋದು, ಇದೇ ವಸೂಲಾತಿ ಆಗಿದೆ ಅಧಿಕಾರಿಗಳ ಹೊರತು ಯಾರ್ದು ಏನು ಕೇಳಿಲ್ಲ. ಈಗಿನ MLA ಅಂತೂ ಏನು ಕೇಳೋದೇ ಇಲ್ಲ. ಆ ಥರ ನಮ್ದೆಲ್ಲ ಸರ್ಕಾರ ಅಂತಾರೆ. ಇದು ನಮ್ದೆಲ್ಲ ಸರ್ಕಾರ ಆದ್ಮೇಲೆ MLA ಅವ್ರು ಏನಕ್ಕೆ ಇರ್ಬೇಕಾದ್ರೆ ಈ ಸಮಸ್ಯೆನ ಫಸ್ಟ್ ಬಗೆಹರಿಸಿ. ಇಲ್ಲ ನಮ್ಮ ಅಕ್ಕಪಕ್ಕ ಅವ್ರು ಹೇಳಿದ್ರೆ ಸ್ವಲ್ಪ ಈ ಗೇಟ್ನ ಉದ್ಘಾಟನೆ ಮಾಡಿ, ಗೇಟ್ನ ಕ್ಲೋಸ್ ಮಾಡಿ ಬಂದೋಬಸ್ತ್ ಮಾಡಿ. ನೀವು ಪಾರ್ಕ್ ಮಾಡೋದು ಸಹ ಇಲ್ಲಿ CC ಕ್ಯಾಮ್ರಾಗಳ ಅವಶ್ಯಕತೆ ಇದೆ, ಅದನ್ನು ಮಾಡಬೇಕು ಅಂತ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಅದೇನು ಪಾರ್ಕಾ ಅಥವಾ ಕಸ ಡಂಪ್ ಮಾಡುವಂತ ಪ್ರದೇಶನ ಅರ್ಥ ಆಗ್ತಿಲ್ಲ. ವಿಜುವಲ್ ಅಲ್ಲಿ ನೋಡಿದ್ರೆ ಹಂಗೆ ಅನ್ನಿಸ್ತಾ ಇದೆ. ಅಂದ್ರೆ ಈ ಪಾರ್ಕ್ ಉದ್ಘಾಟನೆಗೆ ರೆಡಿ ಆಗಿದೆಯಾ? ಅದು ಉದ್ಘಾಟನೆ ಆಗಿಲ್ಲ ಅಂತ ಅಂದಮೇಲೆ ಅದು ಗೇಟಿಗೆ ಬೀಗ ಹಾಕಿಡಬೇಕಾಗಿತ್ತು. ಇಷ್ಟೆಲ್ಲ ಅವಕಾಶ ಯಾಕೆ ಕೊಟ್ಟಿದ್ದಾರೆ ಅಲ್ಲಿ?
ಶರ್ಮಿತಾ, ನಿಜಕ್ಕೂ ಕೂಡ ಇದು ಪಾರ್ಕ್ ಅಲ್ಲ ಅನ್ನುವ ಸ್ಥಿತಿಯಲ್ಲೇ ಸದ್ಯ ಅದು ಇರುವಂತದ್ದು. ಯಾಕಂತ ಹೇಳಿದ್ರೆ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಅಗ್ರಹಾರದ ಅಕ್ಕನ ಬಳಗದ ಸಮೀಪದ ಪಾರ್ಕ್ ಇದು. ಸುಮಾರು 2 ವರ್ಷದ ಹಿಂದೆ ಇಲ್ಲಿ ಮೈಸೂರಿನ ಝೋನಲ್ ಅಂದ್ರೆ ಮಹಾನಗರ ಪಾಲಿಕೆಯ ಕಚೇರಿ ಹೊಂದಿತ್ತು. ಅದನ್ನ ಡೆಮಾಲಿಷ್ ಮಾಡಿ ಸುತ್ತಮುತ್ತಲಿನ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಒಂದು ಪಾರ್ಕ್ ಅನ್ನ ಮಾಡ್ತೇವೆ ಅಂತ ಹೇಳಿ ಮಾಡಿದ್ರು. ಆದ್ರೆ ಪಾರ್ಕ್ ಅನ್ನ ಮಾಡಿ ಈಗ 1 ವರ್ಷ ಕಳೆದು ಕೂಡ ಅದು ಉದ್ಘಾಟನೆ ಆಗಿಲ್ಲ. ಅದರ ಬದಲಿಗೆ ಈಗ ಪಾರ್ಕ್ ನಲ್ಲಿ ಅನೈತಿಕ ಚಟುವಟಿಕೆಗಳ ತಾಣ ಆಗಿರುವಂತದ್ದು. ಬೆಳಿಗ್ಗೆ ಎಲ್ಲ ಬಿಡಾಡಿ ಹಸುಗಳು ಅಲ್ಲಿ ಪಾರ್ಕ್ ನಲ್ಲಿ ಬಂದು ಮಲ್ಕೊಳ್ಳುವಂತದ್ದಿರ್ಬೋದು, ತೊಪ್ಪೆ ಹಾಕೋದು, ಈ ತರ ಕೆಲಸಗಳನ್ನ ಮಾಡ್ತಾರೆ. ಸಂಜೆ ಆದ್ರೆ ಅಲ್ಲಿ ಪುಂಡ ಪೋಖರಿಗಳ ಹಾವಳಿ ಹೆಚ್ಚಾಗಿರುವಂತದ್ದು. ರಾತ್ರಿ ಸಮಯದಲ್ಲಿ ಗಾಂಜಾ ಹೊಡೆಯೋದಿರ್ಬೋದು, ಬೀಡಿ ಸಿಗರೇಟ್ ಸೇಯೋದು, ಅಲ್ಲೇ ಬೆಂಕಿ ಹಾಕೊಳ್ಳೋದು, ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತೇಳಿ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನು ನಾವು ಅಲ್ಲಿ ಗಮನಿಸಿದಾಗ, ಯಾಕಂತಂದ್ರೆ ಪಾರ್ಕ್ ಅಂದ್ರೆ ಅಲ್ಲಿ ಸಾಮಾನ್ಯವಾಗಿ ಒಂದು ಸುಂದರ ವಾತಾವರಣ ಇರಬೇಕು. ಪಾರ್ಕ್ ನಲ್ಲಿ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಹಿರಿಯರಿರ್ಬೋದು, ಓಡಾಡಕ್ಕಿರ್ಬೋದು, ಅದು ವಾಕಿಂಗ್ ಮಾಡೋಕ್ಕಿರ್ಬೋದು ಅಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಡ್ಬೇಕು. ಆದ್ರೆ ಆ ಪಾರ್ಕ್ ನಲ್ಲಿ ಯಾವ ಸ್ಥಿತಿಯೂ ಕೂಡ ಇಲ್ಲ. ಕೇವಲ ಕಸದ ಡಂಪಿಂಗ್ ಆಡ್ ಆಗಿ ಅದು ನಿರ್ಮಾಣ ಆಗಿರುವಂತದ್ದು. ಯಾರು ಬೇಕಾದ್ರೂ ತಂದು ಅಲ್ಲಿ ಕಸ ಹಾಕ್ತಾರೆ, ಯಾರು ಬೇಕಾದ್ರೂ ಬಂದು ಅಲ್ಲಿ ಏನನ್ನ ಬೇಕಾದ್ರೂ ಬಿಸಾಕ್ತಾರೆ. ಮೊನ್ನೆ ಅಷ್ಟೇ ಯಾರೋ ಒಂದು ತನ್ನ ಸಾಕು ನಾಯಿ ಸತ್ತೋಗಿದೆ ಅಂತ ಹೇಳಿ ಪಾರ್ಕ್ ನಲ್ಲಿ ಉಳುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಇಂತಹ ದುಸ್ಥಿತಿಗೆ ಈ ಬಗ್ಗೆ ಮಾತಾಡೋದಕ್ಕೆ ಶಾಸಕರಾಗಿರುವಂತ ಶ್ರೀವತ್ಸ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಶ್ರೀವತ್ಸ ಅವರೇ, ನಮಸ್ತೆ. 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 ಈಗ ಅಗ್ರಹಾರದ ಬಳಿ ಅಕ್ಕನ ಬಳಗದ ಪಕ್ಕದ ಪಾರ್ಕ್ ಅವ್ಯವಸ್ಥೆ ಆಗರವಾಗಿದೆ. ಅಲ್ಲಿ ಮಹಿಳೆಯರು ಮಾತಾಡ್ತಾ ನಾವು ಕೇಳಿಸ್ಕೊಳ್ತಾ ಇದ್ವಿ, ನಮಗೆ 6-7 ಗಂಟೆ ನಂತರ ಭಯ ಆಗುತ್ತೆ. ಈ ಪಾರ್ಕ್ ಮೊದಲೇ ಕಸ ಕಡ್ಡಿ ತುಂಬಿಕೊಂಡಿದೆ, ಮತ್ತೆ ಪುಂಡು ಪೋಖ್ರಿಗಳ ಅಡ್ಡೆ ಆಗಿದೆ. ಇದಕ್ಕೊಂದು ಪರಿಹಾರ ಬೇಕು, ನಮಗೆ ಈ ಪಾರ್ಕೇ ಬೇಡ, ಈ ಅವಸ್ಥೆಯಲ್ಲಿ ಪಾರ್ಕ್ ಬೇಡ, ಮಾಡೋದಾದ್ರೆ ನೀಟಾಗಿ ಮೇಂಟೈನ್ ಮಾಡಿ ಅಂತ ಕೇಳ್ತಿದ್ದಾರೆ. ಅಲ್ಲ, ಸರಿ ಇದೆ, ಸಾರ್ವಜನಿಕರದ್ದು ಒತ್ತಾಯ. ಅದ್ರ ಪ್ರಕಾರನೇ ನಡಿಬೇಕು. ಏನಾಗಿದೆ, ಅಲ್ಲಿ ಶಾಸಕರಾದ್ಮೇಲೆ ಅದಕ್ಕೆ ಮೊದಲೇ ಅದು ಅಲ್ಲಿ ಒಂದು ಝೋನ್ ಆಫೀಸ್ ಅಂತ ಇತ್ತು, ನಗರ ಪಾಲಿಕೆ ಝೋನ್ ಕಚೇರಿ ಇತ್ತು. ಆ ಜಾಗದಲ್ಲೇ ಈಗ ಪಾರ್ಕ್ ಆಗ್ತಾ ಇರೋದು. ಪಾರ್ಕ್ ನ ಡೆವಲಪ್ ಮಾಡ್ತಾ ಇದಾರೆ, ಬಟ್ ಅದಿನ್ನೂ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಆಗಿಲ್ಲ. ಒಂದು. ಎರಡನೇದು, ಹಾಕಿರುವ ಸಾಮಗ್ರಿಗಳ ಬಗ್ಗೆ ಅಲ್ಲಿ ಏನು ಫಿಟ್ಟಿಂಗ್ಸ್ ಇಟ್ಟಿದ್ದಾರೆ ಅದು ಕಳಪೆ ಮಟ್ಟದ್ದು ಅಂತ ಹೇಳಿ ನಿನ್ನೆ ನನ್ನ ಗಮನಕ್ಕೆ ನಿಮ್ಮ ಟಿವಿ ರಿಪೋರ್ಟರ್ ತಂದಿದ್ದಾರೆ, ಆನಂದ್ ಅವರು. ಆ ಹಿನ್ನೆಲೆ ನೆನ್ನೆ ಅಧಿಕಾರಿಗಳಿಗೆ ಮಾತಾಡ್ಬಿಟ್ಟು ಇವತ್ತೇ ಅದ್ರ ರಿಪೋರ್ಟ್ ಮಾಡ್ಬೇಕು ಅಂತ ಹೇಳಿದೀನಿ. ಎರಡನೇದು, ಯಾವ್ದು ಪಾರ್ಕ್ ಅಂತ ಇದೆಯೋ ಆ ಜಾಗದಲ್ಲಿ ತಾವೇನ್ ಹೇಳ್ತಾ ಇದಾರೆ ಅದಕ್ಕೆ ಒಂದು 100 ಮೀಟರ್ ದೂರದಲ್ಲೇನೆ ಕೃಷ್ಣರಾಜ ಪೊಲೀಸ್ ಸ್ಟೇಷನ್ ಇದೆ. ಸೊ ಕೃಷ್ಣರಾಜ ಪೊಲೀಸ್ ಸ್ಟೇಷನ್ ಅಷ್ಟು ಹತ್ತಿರದಲ್ಲಿದ್ದು ಅಲ್ಲಿ ಈ ತರ ಪುಂಡು ಪೋಖ್ರಿಗಳು ಬರ್ತಾ ಇದ್ದಾರೆ ಅಥವಾ ಅಲ್ಲಿ ಅಡ್ಡಾಡ್ತಾ ಇದ್ದಾರೆ ಅನ್ನೋದು ನನಗೆ ಆಶ್ಚರ್ಯ ಮತ್ತೆ ದಿಗ್ಭ್ರಮೆ ತಂದಿದೆ. ಅಲ್ಲ, ಮಹಿಳೆಯರೇ ಹೇಳ್ತಿದ್ರು ರಾತ್ರಿ 1 ಗಂಟೆ 2 ಗಂಟೆ ಯಾವ ಕಿಟಕಿ ತೆಗೆದು ನೋಡಿದ್ರು ಒಬ್ರು ಇಬ್ರು ಅಂತೂ ಅಲ್ಲಿ ಖಾಯಂ ಇದ್ದೇ ಇರ್ತಾರೆ. ನಮ್ಗೊಂಥರ ಆತಂಕ, ಹೆದರಿಕೆ ಆಗುತ್ತೆ. ಅಲ್ಲ, ಕರೆಕ್ಟ್. ನಮ್ಮ ಅದನ್ನ ರಕ್ಷಣೆ ಮಾಡ್ಬೇಕಾಗಿರೋದು ಮತ್ತೆ ಅವ್ರಿಗೆ ನೆಮ್ಮದಿ ಕೊಡ್ಬೇಕಾಗಿರೋದು ನಂದು ಮತ್ತೆ ಪೊಲೀಸ್ ಅವ್ರದ್ದು ಆದ್ಯ ಕರ್ತವ್ಯ. ಹೌದು. ಇವತ್ತು ಮೈಸೂರಿನಲ್ಲಿ ಹೋಮ್ ಮಿನಿಸ್ಟರ್ ನಮ್ಮ ಕ್ಷೇತ್ರದಲ್ಲೇ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಉದ್ಘಾಟನೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅಲ್ಲೇ ನಾನು ಮಾತನಾಡಿ ಇನ್ 2 ದಿವಸ, ಇವತ್ತು ಮತ್ತೆ ನಾಳೆ ಒಳಗೇನೆ ಏನಲ್ಲಿ ಪುಂಡು ಪೋಖ್ರಿಗಳು ಕೂತ್ಕೊಳ್ಳಕ್ಕೆ ಅವಕಾಶ ಇಲ್ಲದೆ ಇದ್ದಂಗೆ ಕ್ರಮ ತಗೊಳಕ್ಕೆ ಇವತ್ತು ನಾಳೆನೆ ಮಾಡ್ತೀನಿ ನಾನು. ಎರಡನೇದು, ತಾವು ಹೇಳ್ದಂಗೆ ಪಾರ್ಕ್ ಅನ್ನ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ಹೌದು, ಅದಿನ್ನೂ ಹ್ಯಾಂಡ್ ಓವರ್ ಆಗಿಲ್ಲಮ್ಮ, ಅದಿನ್ನೂ ಪೂರ್ಣ ಕೆಲಸ ಆಗಿಲ್ಲ. ಹಾಗಾಗಿ ಮೇಂಟೆನೆನ್ಸ್ ಆಗಿಲ್ಲ. ಈ ವಾರದಲ್ಲಿ ಮೇಂಟೆನೆನ್ಸ್ಗೆ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ ಹಾರ್ಟಿಕಲ್ಚರ್ ಅವ್ರಿಗೆ. ಅದಾದ್ಮೇಲೆ ಅದನ್ನ ನಾವು ಮೇಂಟೈನ್ ಮಾಡ್ಬೇಕು. 2 ಕೆಲಸ ಇದೆ. ಮೊದಲು ಪುಂಡು ಪೋಖ್ರಿಗಳ ಹಾವಳಿನ ಇವತ್ತೇ ಅಥವಾ ನಾಳೆ ಒಳಗೆ ಅದನ್ನ ನಿಲ್ಲಿಸ್ತೀನಿ. ಎರಡನೇದು, ಹ್ಯಾಂಡ್ ಓವರ್ ಆಗ್ತಿದಂಗೆ ಮೇಂಟೆನೆನ್ಸ್ ನಾವು ಅದನ್ನ ಮಾಡುವಂತ ಕೆಲಸನ ಮಾಡ್ತೀನಿ. ಖಂಡಿತ ಜನಗಳು ಮತ್ತೆ ನಿಮ್ ರಿಪೋರ್ಟರ್ ಗಮನ ಸೆಳೆದಿದ್ದಾರೆ, ನಿಮ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಖಂಡಿತ ಸರ್, ನಾವು ಗಮನ ಸೆಳೆದಿದ್ದೀವಿ. ಈಗ ನಿಮ್ ಕೈಯಲ್ಲಿದೆ ಸರ್, ನಿಮ್ ಕರ್ತವ್ಯ ನೀವು ಮಾಡ್ಬಿಟ್ರೆ ಸೊಲ್ಯೂಷನ್ ಮಾಡ್ತೀನಿ. ಇದೊಂದು ಭರವಸೆ, ಇವತ್ತು ನಾಳೆ ಒಳಗೆ ಆ ಪುಂಡು ಪೋಖ್ರಿಗಳ ತಾಣವನ್ನ ತೆರವು ಮಾಡ್ತೀನಿ. ಫೈನ್ ಸರ್, 2 ದಿನ ಟೈಮ್ ಕೇಳಿದಿರಾ, ನಾವು ಫಾಲೋ ಅಪ್ ಮಾಡ್ತೀವಿ. ಆನಂದ್ನ ಕಳಿಸ್ಕೊಡ್ತೀವಿ ನಿಮ್ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್ ಶ್ರೀವತ್ಸ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇದು ಶಾಸಕರ ಮಾತಾಗಿದೆ.